ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ 16 ಮತ್ತು 17 ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮಿನೇಷನ್ನು ನಿಮಗೆ KAS ಎಕ್ಸಾಮಿನೇಷನ್ ಹಿಡ್ಕೊಂಡು PC ಎಕ್ಸಾಮಿನೇಷನ್ ಮತ್ತು ಇನ್ನು IAS ಎಕ್ಸಾಮಿನೇಷನ್ಗೂ ಕೂಡ ಬರುತ್ತೆ. ಅರ್ಥ ಆಯ್ತಾ? ಅಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು, ಅಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಏನು ಕೇಳಿದ್ರೆ ಅಂದರೆ, 2022ನೇ ಸಾಲಿನ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದಟ್ ಈಸ್ ಮೊದಲನೇ ಆಪ್ಷನ್ನು 134ನೇ ಸ್ಥಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ನೋಡಿರಿ, ಏನಂತ ಬಂದಿದೆ ನ್ಯೂಸ್ ಪೇಪರ್ ಆರ್ಟಿಕಲ್ ಅಂದರೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಸುಧಾರಣೆ. ವಿಶ್ವಸಂಸ್ಥೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿ ಪ್ರಕಾರ 2022ರ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 134ನೇ ಸ್ಥಾನದಲ್ಲಿ ಭಾರತ ಅಂತ ಬಂದಿದೆ. ಅರ್ಥ ಆಯ್ತಾ? ಸೊ ಆದುದರಿಂದಾಗಿ ನಾವು ಇದ್ರ ಬಗ್ಗೆ ಡೆಪ್ತ್ ಆಗಿ ಅನಲೈಸಿಸ್ ಮಾಡೋಣ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಏನು, ಆಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಯಾವ ಥರ ಮೆಜರ್ ಮಾಡಲಾಗುತ್ತೆ, ಏನು ಮಾನದಂಡಗಳಿವೆ, ಇನ್ನು ಎಷ್ಟು ಸ್ಕೋರ್ ಆದರೆ ಅದನ್ನು ಯಾವ ರೀತಿ ಕಂಟ್ರಿ ಅಂತ ಕರೆಯಲಾಗುತ್ತೆ, ಯಾವ ಗುಂಪಿಗೆ ಸೇರಿಸಲಾಗುತ್ತೆ, ಭಾರತದ ಲಾಸ್ಟ್ ಟೈಮ್ ಸ್ಕೋರ್ ಏನಾಗಿತ್ತು, ಲಾಸ್ಟ್ ಟೈಮ್ ಒಂದು ಏನಾಗಿತ್ತು ಅಂದರೆ ಈ ಒಂದು ಇಂಡೆಕ್ಸ್ನಲ್ಲಿ ಸ್ಥಾನ ಏನಾಗಿತ್ತು, ಆಮೇಲೆ ತದನಂತರದಲ್ಲಿ ನಿಮಗೇನು ಪ್ರಶ್ನೆಗಳನ್ನು ಇದರಲ್ಲಿ ಕೇಳ್ತಾರೆ ಅಂದರೆ ಎಷ್ಟು ಆಯಾಮಗಳನ್ನು ಒಳಗೊಂಡಿದೆ, ನೆರೆಹೊರೆ ರಾಷ್ಟ್ರಗಳ ಸ್ಥಿತಿ ಏನು, ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 2022ರಲ್ಲಿ ಭಾರತ 193 ದೇಶಗಳಲ್ಲಿ 134ನೇ ಸ್ಥಾನ ಪಡೆದುಕೊಂಡಿದೆ. ಆಯಿತಾ? 193 ದೇಶಗಳಲ್ಲಿ 134ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. 2021ರಲ್ಲಿ 191 ದೇಶಗಳಲ್ಲಿ 135ನೇ ಸ್ಥಾನವನ್ನು ಪಡೆದಿತ್ತು. ಆಯಿತಾ? 135ನೇ ಸ್ಥಾನ ಪಡೆದಿತ್ತು. ಯಾವಾಗಂದರೆ 2021 191 ದೇಶಗಳ ಪೈಕಿ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎಲ್ಲ HDS ಸೂಚ್ಯಾಂಕಗಳಲ್ಲಿ ಸುಧಾರಣೆಯಾಗಿದೆ. ಅರ್ಥ ಆಯ್ತಾ? ಹಿಂದಿನ ವರ್ಷಕ್ಕೆ ನಾವು ಏನಾದರೂ ಕಂಪ್ಯಾರಿಸನ್ ಮಾಡಿದ್ರೆ ಈ ಒಂದು 2022ರದು ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಎಲ್ಲ ಒಂದು ಆಯಾಮಗಳಲ್ಲಿ ಅಂದರೆ ಎಲ್ಲ ಒಂದು ಕ್ರೈಟೇರಿಯಾದಲ್ಲಿ ಏನಾಗಿದೆ, ಇಂಪ್ರೂವ್ಮೆಂಟ್ ಕಾಣಿದೆ. ಅರ್ಥ ಆಯ್ತಾ? ಹಾಗಾದರೆ ಏನೇನು ಕ್ರೈಟೇರಿಯಾಗಳಿದ್ದಾವೆ, ಆಮೇಲೆ ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ಕನ್ಫ್ಯೂಸ್ ಆಗೋದು, ಸರ್ ಈಗ 2024 ಇದೆ, ಸೊ 2022ರದಂತ ನೀವು ಅಂತ ಇದ್ರಿ. ನೋಡಿ, 2022ರ ಡೇಟಾವನ್ನು ಇವಾಗ ಬಿಡುಗಡೆ ಮಾಡಲಾಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಭಾರತದ ಸ್ಕೋರ್ ನೋಡಿ 0.633 ಇಂದ 2021ರಲ್ಲಿ ಇತ್ತು ಸ್ಕೋರು 0.64ಗೆ 2022ರಲ್ಲಿ ಹೆಚ್ಚಾಗಿದೆ. ಅರ್ಥ ಆಯ್ತಾ? 0.63 ಇತ್ತು, 0.64 ಆಗಿದೆ ಭಾರತ ಸ್ಕೋರ್. ಇಟ್ ಮೀನ್ಸ್ ದ್ಯಾಟ್ ಇಂಡಿಯಾ ಹ್ಯಾಸ್ ಬಿನ್ ಇಂಪ್ರೂವ್ಡ್. ಅರ್ಥ ಆಯ್ತಾ? ಇನ್ನು ಜೀವಿತಾವಧಿ 67.2ರಿಂದ 67.7 ವರ್ಷಗಳಿಗೆ ಏರಿಕೆಯಾಗಿದೆ. ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣದಲ್ಲಿ 11.9 ವರ್ಷಗಳಿಂದ 12.6 ವರ್ಷದವರೆಗೆ ಏರಿಕೆಯಾಗಿದೆ. ಮತ್ತು ತಲಾವಾರು ಒಟ್ಟು ರಾಷ್ಟ್ರೀಯ ಆದಾಯ $6,542ನಿಂದ $6,951ಗೆ ಹೆಚ್ಚಾಗಿದೆ. ಇಂಪಾರ್ಟೆಂಟ್ ಇವೆಲ್ಲ ಇಲ್ಲಿ ಏನು ನಾನು ಕೊಟ್ಟಿದ್ದೀನಿ, ಇವೆಲ್ಲ ಮಾನದಂಡಗಳದರದು. ಅರ್ಥ ಆಯ್ತಾ? ಜೀವಿತಾವಧಿನೂ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಕೂಡ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಸೊ ಇದರಲ್ಲಿ 67.2ರಿಂದ 67.7 ಇದೆ. ತದನಂತರದಲ್ಲಿ ನಿರೀಕ್ಷಿತ ಶಾಲಾ ವರ್ಷಗಳಲ್ಲಿ ಎಷ್ಟಂದರೆ 11.9ರಿಂದ 12.6 ಈ ಡೇಟಾ ಪಾಯಿಂಟ್ ಗೊತ್ತಿರಬೇಕು. ಇನ್ನು ತಲಾವಾರು ಎಷ್ಟಾಗಿದೆ ಅಂದರೆ ತಲಾ ಆದಾಯ $61,543ರಿಂದ $60,951ಗೆ ಹೆಚ್ಚಾಗಿದೆ. ಅಂದರೆ ಎಲ್ಲ ಒಂದು ಏನು ಮಾನದಂಡಗಳನ್ನು ಬಳಸ್ತೀವಿ, ಆ ಮಾನದಂಡಗಳಲ್ಲಿ 2021ರ ಡೇಟಾ ಕಂಪೇರ್ ಮಾಡಿದಕ್ರೆ 2022ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಲಿಂಗ ಅಸಮಾನತೆ ಕಡಿಮೆ ಮಾಡುವಲ್ಲಿ ಭಾರತ ಪ್ರಗತಿಯನ್ನು ಕಂಡಿದೆ ಅಂತ. ಭಾರತವು ಲಿಂಗ ಅಸಮಾನತೆ, ಜೆಂಡರ್ ಇಕ್ವಾಲಿಟಿ ಅಂತ ಕರಿತೀವಿ ನಾವು. ಆಯ್ತಾ? ಜೆಂಡರ್ ಇನ್ ಇಕ್ವಾಲಿಟಿ ಅಂತ ಕರಿತೀವಿ. ಅಸಮಾನತೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಗತಿಯನ್ನು ತೋರಿಸಿದೆ. ಮತ್ತು ಲಿಂಗ ಅಸಮಾನತೆ ಸೂಚ್ಯಾಂಕ 2022ರಲ್ಲಿ 166 ದೇಶಗಳಲ್ಲಿ 108ನೇ ಸ್ಥಾನದಲ್ಲಿದೆ. ಇದನ್ನು ಕೂಡ ಇಂಪಾರ್ಟೆಂಟ್. 2022 166 ದೇಶಗಳಲ್ಲಿ 108ನೇ ಸ್ಟ್ಯಾಂಡಲ್ಲಿ ಭಾರತ ನಿಂತಿರ್ತಕ್ಕಂಥದ್ದು. ಇನ್ನು ಭಾರತ ನೆರೆಹೊರೆಯ ರಾಷ್ಟ್ರಗಳ ಒಂದು ಸ್ಥಾನ ಏನಿದೆ ಅಂದರೆ ಶ್ರೀಲಂಕಾದ 78ನೇ ಸ್ಥಾನ, ಚೀನಾದ 75ನೇ ಸ್ಥಾನ, ಭೂತಾನ್ದು 125ನೇ ಸ್ಥಾನ,
ಬಾಂಗ್ಲಾದೇಶದ 128ನೇ ಸ್ಥಾನ, ನೇಪಾಳ 146, ಪಾಕಿಸ್ತಾನ 164. ಅರ್ಥಾಯ್ತಾ ಇವು ನೆರೆಹೊರೆ ದೇಶಗಳ ಒಂದು ಸ್ಥಾನಗಳು. ಎಕ್ಸಾಮಲ್ಲಿ ನಿಮಗೆ ಆರೋಹಣ ಅವರೋಹಣ ಕ್ರಮದಲ್ಲಿ ಒಂದು ಬಾರಿ ಕೇಳ್ತಿರ್ತಾರೆ, ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾನು ಈಗಾಗಲೇ ನಿಮಗೆ ಪ್ರೀವಿಯಸ್ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ಕೊಟ್ಟಿದ್ದೀವಿ. ಈ ಮ್ಯಾಗ್ಝಿನಿಂದ ತೊಗೊಂಡಿರ್ತಕ್ಕಂಥ ಸ್ನಿಪೆಟು ಈ ಥರ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿದ್ದೀನಿ ನಮ್ಮ ಮ್ಯಾಗ್ಝಿನ್ದು. ಸೊ ಅದಕ್ಕೆ ನಿಮಗೆ ಕರೆಕ್ಟಾಗಿ ಕಾಣದೇ ಇರ್ಬೋದು, ಬಟ್ ನಾವು ಕೊಟ್ಟಿರ್ತಕ್ಕಂಥ ಕ್ವಾಲಿಟಿಯನ್ನು ನೀವು ಇಲ್ಲಿ ಇದು ಮಾಡಿ, ಜಸ್ಟ್ ಫೋಕಸ್ ಮಾಡಿ ಯಾವ ಥರ ಕೊಡ್ತೀವಿ ನಮ್ಮ ಮ್ಯಾಗ್ಝಿನಲ್ಲಿ ಅಂತಕ್ಕಂಥದ್ದು. ಬಿಡುಗಡೆ ಮಾಡುವವರು ಯಾರಂದರೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, UNDP ಅಂತ ಹೇಳ್ತೀವಿ. UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಸಂಸ್ಥೆ ಏನು ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಈ ಸೂಚ್ಯಾಂಕವು 3 ಮೂಲಭೂತ ಆಯಾಮಗಳಲ್ಲಿ ದೇಶದ ಸರಾಸರಿ ಸಾಧನೆಯನ್ನು ಅಳೆಯಲಾಗುತ್ತೆ. ಅರ್ಥ ಆಯ್ತಾ? ಅಂದರೆ ಏನು ಮಾಡ್ತಾರೆ ಅಂದರೆ 3 ಮೂಲಭೂತ, ಅಂದರೆ ಇಟ್ ಈಸ್ ಒನ್ ಆಫ್ ದಿ 3 ಡೈಮೆನ್ಷನಲ್. ಕ್ವಶನ್ ಕೇಳಿದರೆ UPS KS ಅಲ್ಲಿ ಕೇಳಿದರೆ, UPS ಅಲ್ಲಿ ಕೇಳಿದರೆ. ಈ ಒಂದು HDI ಇಂಡೆಕ್ಸನ್ನು ಎಷ್ಟು ಡೈಮೆನ್ಷನ್ನ ಅಳವಡಿಕೆ ಮಾಡಲಾಗುತ್ತೆ ಅಂದರೆ 2 ಡೈಮೆನ್ಷನಲ್, 3 ಡೈಮೆನ್ಷನಿಗೆ ಕೊಟ್ಟಿದ್ದಾರೆ. ಇದು 3 ಡೈಮೆನ್ಷನಲ್. ಅರ್ಥ ಆಯ್ತಾ? 3 ಡೈಮೆನ್ಷನಲ್ 3 ಆಯಾಮಗಳನ್ನು ಪರಿಗಣನೆ ತೆಗೆದುಕೊಂಡು ಇದನ್ನು ಏನು ಮಾಡಲಾಗುತ್ತೆ, ಲೆಕ್ಕಾಚಾರ ಮಾಡಲಾಗುತ್ತೆ. ಮೊದಲನೇದು ಯಾವುದಂದರೆ ದೀರ್ಘ ಮತ್ತು ಆರೋಗ್ಯಕರ ಜೀವನ, ಲಾಂಗ್ ಆ್ಯಂಡ್ ಹೆಲ್ತಿ ಲೈಫು. ಎರಡನೇದು ಯಾವುದಾದ್ರೆ ಶಿಕ್ಷಣವನ್ನು ಪರಿಗಣನೆ ತೆಗೆದುಕೊಳ್ತಾರೆ. ಇನ್ನು ಮೂರನೇದು ಯಾವುದಾದ್ರೆ ಯೋಗ್ಯ ಜೀವನ ಮಟ್ಟ, ಅಂದರೆ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ನಾವು ಪರ್ ಕ್ಯಾಪಿಟಾ ಇನ್ಕಮನ್ನು ತಗೋತೀವಿ. ಪರ್ ಕ್ಯಾಪಿಟಾ ಇನ್ಕಮು ಅದು ಡಾಲರಲ್ಲಿ ವ್ಯಕ್ತಪಡಿಸ್ತೀವಿ. ಇನ್ನು ಇಲ್ಲಿ ಶಿಕ್ಷಣದಲ್ಲಿ ಏನು ತೋರ್ತೀವಿ ಅಂದರೆ ನಾವು ಹುಟ್ಟುವಾಗಲಿನ ಜೀವಿತಾವಧಿ ಸಮಯ ನಿರೀಕ್ಷೆ ಎಟ್ ಬರ್ತ್, ಅಂದರೆ ಮೊದಲನೇದು ಯಾವುದಲ್ಲಿ ಆರೋಗ್ಯಕರ ಜೀವನ ಅನ್ನತಕ್ಕಂಥದ್ದು ಇದೆ. ಸೊ ಆರೋಗ್ಯಕರ ಜೀವನದಲ್ಲಿ ನಾವು ಏನು ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇದರಲ್ಲಿ ನೋಡ್ರಿ, ಫಸ್ಟು ಇವು 3 ಏನಂದರೆ ಮೇನ್ ಇವು. ಅರ್ಥ ಆಯ್ತಾ? ಇವು 3 ಮೇನ್ ಆಯಾಮಗಳು. ಒಂದು ಏನು ಮಾಡ್ತಾರೆ ಅಂದ್ರೆ ಒಂದು ಆರೋಗ್ಯ ನೋಡ್ತಾರೆ, ಶಿಕ್ಷಣ ನೋಡ್ತಾರೆ, ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಥರ ಇದೆ ಅನ್ನೋದು ಪರಿಗಣನೆ ಮಾಡ್ತಾರೆ. ಇವು 3ರಲ್ಲಿ ಈ 3 ಆಯಾಮವನ್ನು 4 ಸೂಚಕಗಳನ್ನು ಬಳಸಿ ಲೆಕ್ಕ ಹಾಕಲಾಗುತ್ತೆ. ಹುಟ್ಟುವಾಗಲಿನ ಜೀವಿತ ಸಮಯ ನಿರೀಕ್ಷೆ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಟೈಮ್ದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂತಕ್ಕಂಥದ್ದು. ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು, ಮೀನ್ ಇಯರ್ ಆಫ್ ಸ್ಕೂಲಿಂಗು. ಅರ್ಥ ಆಯ್ತಾ? ತದನಂತರದಲ್ಲಿ ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣ, ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗು. ಒಟ್ಟು ರಾಷ್ಟ್ರೀಯ ಆದಾಯ ಅಂದರೆ ತಲಾ ಆದಾಯದಲ್ಲಿ ಅದನ್ನು ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾದಲ್ಲಿ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಅಂತ ಹೇಳ್ತೀವಿ, ಡಾಲರಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಶಿಕ್ಷಣ ತೆಗೆದುಕೊಂಡಾಗ ಇವೆರಡನ್ನು ಪರಿಗಣನೆ ತೆಗೆದುಕೊಳ್ತಾರೆ. ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು, ಮೀನ್ ಇಯರ್ ಆಫ್ ಸ್ಕೂಲಿಂಗು. ಇನ್ನು ಶಿಕ್ಷಣನ ಮೇಜರ್ ಮಾಡೋಕ್ಕೆ ಇನ್ನೊಂದು ತೊಗೋತಾರೆ, ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣ ಇದು ತೊಗೊಳ್ಕೊಳ್ತಾರೆ. ಇನ್ನು ತದನಂತರದಲ್ಲಿ ಆರೋಗ್ಯಕರ ಜೀವನ ನೋಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಹುಟ್ಟುವಾಗಲಿನ ಜೀವಿತ ಸಮಯ ನಿರೀಕ್ಷೆ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತು. ತದನಂತರದಲ್ಲಿ ಇಲ್ಲಿ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ದಲ್ಲಿ ಒಟ್ಟು ರಾಷ್ಟ್ರೀಯ ಆದಾಯ ತಲಾ ಅಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾವನ್ನು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ದಟ್ ಇಸ್ ಟು ಎಕ್ಸ್ಪ್ರೆಸ್ಡ್ ಇನ್ ಡಾಲರ್. ಅರ್ಥ ಆಯ್ತಾ? ಗೊತ್ತಿರಬೇಕು. 3 ಆಯಾಮಗಳು, 4 ಸೂಚಕಗಳು. ಅರ್ಥ ಆಯ್ತಾ? ಈ 4 ಸೂಚಕಗಳನ್ನು ಬಳಸಿಕೊಂಡು 3 ಆಯಾಮದಲ್ಲಿ ಈ ಒಂದು ಭಾರತದ ಅಥವಾ ಎಲ್ಲ ದೇಶಗಳಿದೆ 193 ದೇಶಗಳ ಒಂದು ಏನು ಮಾಡ್ತಾರೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನು ಶ್ರೇಣೀಕರಣ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಭಾರತ 134ನೇ ಸ್ಥಾನ ಪಡೆದುಕೊಂಡಿದೆ. ಇದರಲ್ಲದೆ ನೋಡಿ, ಭಾರತ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಸ್ಕೋರು. ಅರ್ಥ ಆಯ್ತಾ? ಯಾವುದೇ ನಿರ್ದಿಷ್ಟವಾದ ದೇಶ 0.549 ಅಂಕಗಳು ಗಳಿಸಿದರೆ ಅದು ಲೋ ಸ್ಕೋರಿಂಗ್ ವಿಭಾಗದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಅಂದರೆ ಏನಂದರೆ 0.549 ಅಂಕ ಇದ್ದರೆ ಅದು ಲೋ ಸ್ಕೋರಿಂಗ್ ನೇಷನ್ ಅಂತ ಹೇಳ್ತೀವಿ. ಇನ್ನು 0.55ಇಂದ 0.69 ಅಂಕ ಗಳಿಸಿದರೆ ಅದನ್ನು ಮೀಡಿಯಂ ಸ್ಕೋರಿಂಗ್ ವಿಭಾಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ಕೋರಿಂಗ್ ವಿಭಾಗಗಳಿದೆ, ಇಂಪಾರ್ಟೆಂಟ್ ನಿಮಗೆ ಕೊಡ್ತಾರೆ. ಕೆಳಗಿನಗಳಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ, 0.549ಇಂದ ಏನಾದರೂ 0.69 HDI ರ್ಯಾಂಕಿಂಗ್ ಇದ್ದರೆ ಅದಕ್ಕೆ ನಾವು ಲೋ ಸ್ಕೋರಿಂಗ್ ಕರಿತೀವಿ ಅಂತ ಹೇಳ್ತಾರೆ. ಸೊ ಲೋ ಸ್ಕೋರಿಂಗ್ ಅಂದರೆ ಯಾವುದು, 0.549ಇಂದ ಕಡಿಮೆ. 0.550ಇಂದ 0.69 ಇದ್ದರೆ ಅದು ಮೀಡಿಯಂ ಸ್ಕೋರಿಂಗ್ ನೇಷನ್ ಅಂತ ಹೇಳ್ತೀವಿ. ಇನ್ನು 0.7000ಇಂದ 0.799 ಅಂಕ ಗಳಿಸಿದೆ ಅದಕ್ಕೆ ಹೈ ಸ್ಕೋರಿಂಗ್ ವಿಭಾಗ ಅಂತ ಹೇಳ್ತೀವಿ. ಹೈ ಸ್ಕೋರಿಂಗ್ ವಿಭಾಗದಲ್ಲಿ ಬರುತ್ತೆ. ಸೊ 0.80ರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದರೆ ಆ ದೇಶವನ್ನು ವೆರಿ ಹೈ ಸ್ಕೋರಿಂಗ್ ನೇಷನ್ ಅಂತ ಹೇಳ್ತೀವಿ. ಭಾರತ ಎಷ್ಟು ಗಳಿಸಿದರೆ 0.64. ಅರ್ಥಾಯ್ತಾ? 64 ಸ್ಕೋರ್ ಅದೇ ಇದೆ ಭಾರತದ. ಸೊ 0.64 ಅಂದರೆ ಎಲ್ಲಿ ಬರುತ್ತೆ, ಇದು ಮೀಡಿಯಂ ಸ್ಕೋರಿಂಗ್ ಕಂಟ್ರಿ. ಅರ್ಥ ಆಯ್ತಾ? ಭಾರತ ಏನಂದರೆ ಒಂದು ಮೀಡಿಯಂ ಸ್ಕೋರಿಂಗ್ ಕಂಟ್ರಿ ಅಂತ ನಾವು ಹೇಳ್ತೀವಿ, ಅಥವಾ ಮೀಡಿಯಂ HDI ರ್ಯಾಂಕಿಂಗ್ ಕಂಟ್ರಿ ಅಂತ ನಾವು ಹೇಳ್ತೀವಿ. ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈಗಾಗಲೇ ಹೇಳಿದೆ, ಈ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು 1965ರಲ್ಲಿ. ಈ ಸಂಸ್ಥೆ ಕೇಂದ್ರ ಕಚೇರಿ ನ್ಯೂಯಾರ್ಕ್ದಲ್ಲಿದೆ. ಇದರ ಪೋಷಕ ಸಂಸ್ಥೆ ಏನಂದರೆ
ಯುನೈಟೆಡ್ ನೇಷನ್ ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತಕ್ಕಂಥದ್ದು ಇದು ಯುನೈಟೆಡ್ ನೇಷನ್ ಅಡಿ ಬರ್ತಕ್ಕಂಥ ಒಂದು ಸಂಸ್ಥೆಯಾಗಿದ್ದು, ಈ ಸಂಸ್ಥೆ ಒಂದು ಅಂಗಸಂಸ್ಥೆಯಾಗಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕಾರ್ಯವನ್ನು ಮಾಡುತ್ತೆ. ಬಡತನವನ್ನು ತೊಡೆದು ಹಾಕಲು ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಮತ್ತು ಮಾನವ ಅಭಿವೃದ್ಧಿಯನ್ನು ಸಾಧಿಸಲು ದೇಶಗಳಿಗೆ ಸಹಾಯ ಮಾಡುವ ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆ. ಇಟ್ ಇಸ್ ಒನ್ ಆಫ್ ದಿ ಸ್ಪೆಷಲೈಸ್ಡ್ ಏಜೆನ್ಸಿ ಅಂಡರ್ ದಿ ಯುನೈಟೆಡ್ ನೇಷನ್ಸ್. ಇದು 36 ಸದಸ್ಯ ಕಾರ್ಯನಿರ್ವಾಹಕ ಮಂಡಳಿಯಿಂದ ಆಡಳಿತ ನಡೆಸಲ್ಪಡುತ್ತದೆ. ಅವರ ಕಾರ್ಯದರ್ಶಿ ಜನರಲ್ ಮತ್ತು ಡೆಪ್ಯೂಟಿ ಸೆಕ್ರೆಟರಿ ಜನರಲ್ ನಂತರ 3ನೇ ಉನ್ನತ ಶ್ರೇಣಿ UN ಅಧಿಕಾರಿಯಾಗಿದ್ದಾರೆ. ಅರ್ಥ ಆಯ್ತಾ? ಇವೆಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನು, HDA ಅಂದರೆ ಏನು, ಭಾರತದ ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಸ್ಕೋರ್ ಆಗಿದೆ, 2021ರಲ್ಲಿ ಎಷ್ಟು ಸ್ಕೋರ್ ಆಗಿತ್ತು, ಆಮೇಲೆ ನೆರೆಹೊರೆ ರಾಷ್ಟ್ರಗಳಿದೆ ಎಷ್ಟು, ಎಷ್ಟು ಆಯಾಮಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ, ಯಾವ ಸೂಚಕಗಳನ್ನು ಬಿಡುಗಡೆ ಮಾಡಲಾಗುತ್ತೆ, ಆ ಸೂಚಕಗಳಲ್ಲಿ ಭಾರತ ಸ್ಕೋರ್ ಏನು, ಭಾರತ ಎಂಥ ನೇಷನ್ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ. ಸೊ ಇಷ್ಟು ಡೆಪ್ತಾಗಿ ಇನ್ಫಾರ್ಮೇಷನ್ನ ತಮಗೆ ಕೊಡ್ತಾ ಇದ್ದೀವಿ. ಸೊ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಇನ್ನು ಇದೇ ಥರನಾಗಿ ಯಾರು ನಮ್ಮ ಕ್ಲಾಸ್ಗಳನ್ನು ಕೇಳೋಕ್ಕೆ ಆಗಿಲ್ಲ ಅಥವಾ ಯಾರು ಹೊಸದಾಗಿ ಭೇಟಿ ನೀಡ್ತಾ ಇದ್ದೀರಿ ನೋಡಿ, ಇಂಥ ಕ್ವಾಲಿಟಿ ಕಂಟೆಂಟ್ ಇರ್ತಕ್ಕಂಥ ನಿಮಗೆ ಮ್ಯಾಗ್ಝಿನ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ದಟ್ ಈಸ್ PDF ಫಾರ್ಮ್ಯಾಟಲ್ಲಿ ನೀವು ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ತೆಗ್ಸೋಬೋದು. ಅದು ವೆರಿ ಗುಡ್ ಕ್ವಾಲಿಟಿ ಇರುತ್ತೆ. ಅರ್ಥ ಆಯ್ತಾ? ನೀವು ಪ್ರಿಂಟ್ ತೆಗೋಸಕ್ಕೆ ಸಲ ಅದು ಬ್ಲರ್ ಬರುತ್ತೇನೋ ಹಂಗೆ ಬರುತ್ತೆ ಅನ್ಕೋಬೇಡಿ. ಮತ್ತು ಇದೆಲ್ಲ ನಿಮಗೆ ಟೈಪಿಂಗ್ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮಗೆ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು 2024ರವರೆಗೆ 520 ಆಗುತ್ತೆ. 2022 ಜಾನ್ ಟು ಜಾನ್ 2024ರವರೆಗೆ 1020 ಆಗುತ್ತೆ. ಡಿಸ್ಕೌಂಟ್ ಆಗಿ 920 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಬಿಪೇ ಮುಖಾಂತರ ನಂಬರಿಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡಿ ರಿಸಿಪ್ಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅಷ್ಟು ಟೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಚುನಾವಣಾ ಬಾಂಡ್ಗಳನ್ನು ಹೊರಡಿಸುವ ಬ್ಯಾಂಕ್ ಯಾವುದಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ SBI ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನಿಮ್ಮ ಒಂದು KS ಎಕ್ಸಾಮಿನೇಷನ್ ಅರ್ಥ ಆಯ್ತಾ, KS ಒಂದು ಮೇನ್ಸ್ ಎಕ್ಸಾಮಿನೇಷನ್ಗೆ ಇದು ಫಿಕ್ಸ್ ಕ್ವಶನ್ ಅಂತ ಅನ್ಕೊಂಬಿಡಿ. ಅರ್ಥ ಆಯ್ತಾ? ಮೇನ್ಸ್ಗೆ ಫಿಕ್ಸ್ ಇರುತ್ತೆ. ಆಮೇಲೆ ನಿಮಗೆ ಪ್ರಿಲಿಮ್ಸಲ್ಲೂ ಕೂಡ ಇದರ ಮೇಲೆ ಒಂದು ಕ್ವಶನ್ ಬರುವ ಸಂಭವನೀಯತೆ ಜಾಸ್ತಿ ಇದೆ. SDIದಲ್ಲೂ ಕ್ವಶನ್ ಬರುತ್ತೆ. ತದನಂತರದಲ್ಲಿ ನಿಮಗೆ ಈ ಒಂದು ಚುನಾವಣಾ ಬಾಂಡ್ಗಳ ಮೇಲೆ ಪ್ರಶ್ನೆ ಬರಬಹುದು ನಿಮಗೆ ಪ್ರಿಲಿಮ್ಸಲ್ಲಿ. ಆಮೇಲೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ CA ಇದ್ರ ಮೇಲೂ ಕೂಡ ಪ್ರಶ್ನೆ ಬರ್ಬೋದು. ಈ 3 ಹಾಟ್ ಟಾಪಿಕ್ಗಳು ಕಳೆದ ಒಂದು ವಾರದಿಂದ ಇವೆಲ್ಲ ನ್ಯೂಸಲ್ಲಿದ್ದಾವೆ. ಸೊ ಇಲ್ಲಿ ಚುನಾವಣೆ ಬಾಂಡ್ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ನಿಮಗೊಂದು ನಾನಿಲ್ಲಿ ನಿದರ್ಶನವನ್ನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ A, B, C ಅಂತಕ್ಕಂಥ 3 ಪಾರ್ಟಿಗಳಿದ್ದಾವೆ. ನಾನು 3 ಪಾರ್ಟಿ ಅಂತ ಪರಿಗಣನೆ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ ಪಾರ್ಟಿ ಇದ್ದಾರೆ. ಅಫ್ಕೋರ್ಸ್ ಇಲ್ಲಿ ಯಾರೋ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅಥವಾ ಯಾವುದೋ ಒಂದು ಪೀಪಲ್ಸ್ ಇದ್ದಾರೆ, ಅಥವಾ ಒಂದು ಯಾವುದೋ ಎಂಟರ್ಪ್ರೈಸ್ ಇದೆ. ಅರ್ಥ ಆಯ್ತಾ? ಇಲ್ಲಿ ಏನಂದರೆ ಒಂದು ಸಂಸ್ಥೆಗಳಿರ್ಬೋದು, ಅದು ವ್ಯಕ್ತಿಗಳಿರ್ಬೋದು, ಅಥವಾ ಇನ್ಯಾರೋ ಇರ್ಬೋದು. ಅರ್ಥ ಆಯ್ತಾ? ಇಲ್ಲಿ ಏನಂದರೆ ಫಾರ್ ಎಕ್ಸಾಂಪಲು ಈ ಒಂದು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರೇನಾದರೂ ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ತಮ್ಮ ದೇಣಿಗೆಯನ್ನು ಅರ್ಥ ಆಯ್ತಾ ದೇಣಿಗೆಯನ್ನು ಕೊಡಬೇಕಂದ್ರೆ ಸೊ ಅದಕ್ಕೊಂದು ವೇನ ಹುಡ್ಕೊಂಡ್ರು 2017ರಲ್ಲಿ. ಸೊ ಅದಕ್ಕೊಂದು ವೇ ಅಂದರೆ ಈ ಒಂದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನು ಮಾಡಿತ್ತಂದರೆ ಈ ಚುನಾವಣಾ ಬಾಂಡ್ಗಳ ಯೋಜನೆಯನ್ನು ಜಾರಿಗೆ ತಂದಿತ್ತು. ಸೊ ಚುನಾವಣಾ ಬಾಂಡ್ಗಳ ಅಂದರೆ ಏನಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವ ಥರ ಒಂದು ನಮ್ಮ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಂದು ಏನು ಮಾಡ್ತೀವಿ ಅಂದರೆ ದುಡ್ಡು ಫಿಕ್ಸ್ ಇಡ್ತೀವಿ. ಸೊ ಫಿಕ್ಸ್ ಇಟ್ಟು ಬಳಕ ಅದಕ್ಕೆ ಒಂದು ಏನು ಕೊಡ್ತಾರೆ, ಎಫ್ ಡಿ ಎ ಕಾಗದ ಅಂತ ಕೊಡ್ತಾರೆ ನಿಮಗೆ. ಸೊ ಸಿಮಿಲರ್ಲಿ ಅದೇ ಥರ ಏನಂದರೆ ಈ ಕಸ್ಟಮರ್ಸ್ ಹೋಗ್ಬಿಟ್ಟು ಏನು ಮಾಡ್ತಾರೆ, SBIಗೆ ಹೋಗಬೇಕು. ಸೊ SBIದಲ್ಲಿ ಅಲ್ಲಿ ಚುನಾವಣಾ ಬಾಂಡ್ಗಳನ್ನು ಇವ್ರು ಖರೀದಿ ಮಾಡ್ತಾರೆ. ಸೊ ಇವರು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಪಾರ್ಟಿಗೆ ಏನು ಮಾಡ್ತಾರೆ ಅದು ಕೊಡಲಾಗುತ್ತೆ. ಅರ್ಥ ಯಾವ್ಯಾವ ಪಾರ್ಟಿ ಕ್ರೈಟೇರಿಯಾ ಏನಿರ್ಬೇಕಂತ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಈ ಪಾರ್ಟಿ ಕೊಡ್ತಾರೆ. ಅವಾಗ ಈ ಪಾರ್ಟಿ ಏನಂದರೆ ಎನ್ಕ್ಯಾಶ್ ಮಾಡಿದಾಗ ಆ ಬಾಂಡನ್ನು ರಿಡೀಮ್ ಮಾಡಿದಾಗ ಪರ್ಟಿಕ್ಯುಲರ್ ಪಾರ್ಟಿಗೆ ಏನಾಗುತ್ತೆ ಅಂದರೆ ಅಮೌಂಟು ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಹಿಂಗೆ ಈ ಥರ ಒಂದು ಸಿಸ್ಟಮನ್ನು ಜಾರಿಗೆ ತಂದಿದ್ರು. ಸೊ ಈ ಥರ ಸಿಸ್ಟಮಲ್ಲಿ ಏನಾಗಿತ್ತಂದರೆ ಇಂಥ ಒಂದು ಚುನಾವಣಾ ಬಾಂಡ್ಗಳು ಅಸಂವಿಧಾನಾತ್ಮಕವಾಗಿವೆ ಅಂತ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಇತ್ತೀಚೆಗೆ ಒಂದು ಆದೇಶನ ಹೊರಡಿಸಿತ್ತು. ಖಡಕ್ ಒಂದು ನಿರ್ಧಾರ ಕೂಡ ನೀಡಿತ್ತು SBIಗೆ. ಅರ್ಥ ಆಯ್ತಾ? ಇದು ಎಂಥ ಒಂದು ಫ್ರಾಡ್ ಇದು ಅಂದರೆ ಐ ಥಿಂಕ್ ಇದು ಫ್ರಾಡ್ ಈ ಥರ ಶಬ್ದಗಳನ್ನ ಯೂಸ್ ಮಾಡ್ಬೋದು. ಬಟ್ ಮಾಡೋ ಸಂದರ್ಭ ಇದೆ. ಇಲ್ಲಿ ಏನಂದರೆ ಚುನಾವಣಾ ಬಾಂಡ್ಗಳಂದರೆ ಇಟ್ ಇಸ್ ಒನ್ ಆಫ್ ದಿ ಲೀಗಲೈಸ್ಡ್ ಕರಪ್ಷನ್. ಅರ್ಥ ಆಯ್ತಾ? ಲೀಗಲೈಸ್ಡ್ ಕರಪ್ಷನ್ ಥರನೇ ಇದು. ಅರ್ಥ ಆಯ್ತಾ? ಯಾಕಂದರೆ ಪರ್ಟಿಕ್ಯುಲರ್ ಪಾರ್ಟಿಗೆ ಇವರು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಈ ಪಾರ್ಟಿಗಳು ಏನು ಮಾಡ್ತಾ ಇಲ್ಲ, ಅವ್ರ ವಿರುದ್ಧವಾಗಿ ದುಡ್ಡನ್ನು ಎಲ್ಲಿ ತಂದರು, ಹೇಗೆ ಬಂತು ಅದನ್ನು ಇನ್ವೆಸ್ಟಿಗೇಷನ್ ಮಾಡಲ್ಲ. ಅವರು ಜಸ್ಟ್ ಅಮೌಂಟ್ ಬಂತಂದರೆ ಇಶ್ಯೂ ಮಾಡ್ಕೋತಾರೆ ಅಷ್ಟೇ. ಅದರ ಅರ್ಥ ಅದರ ಮೂಲ ಏನು, ಎಲ್ಲಿಂದ ಬಂತು, ಅವ್ರು ಟ್ಯಾಕ್ಸ್ ಕಟ್ಟಿದಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ವೆರಿಫೈ ಮಾಡ್ದೇನೆ ಪರ್ಟಿಕ್ಯುಲರ್ ಪಾರ್ಟಿಗೆ ಸುಮಾರು ದುಡ್ಡುಗಳನ್ನು ಎಲ್ಲ ಪಾರ್ಟಿಗಳಿಗೆ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಒನ್ ಆಫ್ ದಿ ಲೀಗಲೈಸ್ಡ್ ಕರಪ್ಷನ್. ಎಂಥ ಆ್ಯಕ್ಟನ್ನು 2017-18ರಲ್ಲಿ ಜಾರಿಗೆ ತರಲಾಗಿತ್ತು. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಇದು ರೈಟ್ ಟು ಇನ್ಫಾರ್ಮೇಷನ್, ಅರ್ಥ ಆಯ್ತಾ, ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ
ಮತ್ತು ತದನಂತರದಲ್ಲಿ ಇನ್ನು ಇದು ಯಾವುದಂದ್ರೆ ಒಂದು ಕೆಲವೊಂದು ಸೆಕ್ಷನ್ಸ್ಗಳನ್ನು ಅವ್ರು ಏನು ಆ್ಯಡ್ ಮಾಡಿದರು. ಸೊ ಎಲ್ಲ ಕೆಲವೊಂದು ಪರ್ಟಿಕ್ಯುಲರ್ ಸೆಕ್ಷನ್ಸ್ಗಳನ್ನು ಏನು ಮಾಡಿದ್ದಾರೆ ಅಂದರೆ ಅವು ಒಂದು ಸಿಟಿಜನ್ಶಿಪ್ದು ಒಂದು ಆ್ಯಕ್ಟ್ಗೆ ಅಂದರೆ ಒಂದು ಸಿಟಿಜನ್ಸ್ಗೆ ಆ್ಯಕ್ಟ್ ಒಂದು ಫಂಡಮೆಂಟಲ್ ರೈಟ್ಸ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ ಇವುಗಳನ್ನು ಕ್ವಾಶ್ ಔಟ್ ಮಾಡಿದೆ, ಅಸಂವಿಧಾನಾತ್ಮಕ ತೀರ್ಪನ್ನು ನೀಡಿದೆ. ಅದಲ್ಲದೆ SBIಗೆ ಖಡಕ್ ವಾರ್ನಿಂಗನ್ನು ನೀಡಿತ್ತು. ಏನಂದರೆ ಯಾರು ಪಡೆದುಕೊಂಡಿದ್ದಾರೆ ಬಾಂಡು, ಆಮೇಲೆ ಯಾವ ಪಾರ್ಟಿಗೆ ಎಷ್ಟೆಷ್ಟು ಹಣವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ನೀನು ಪಬ್ಲಿಷ್ ಮಾಡಬೇಕಂತ ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ಬಟ್ SBI ಸುಪ್ರೀಂ ಕೋರ್ಟ್ದ ಆದೇಶನೂ ಕೂಡ ಸ್ವಲ್ಪ ಅದೇನು ಮಾಡಿಲ್ಲ ಅಂದರೆ ಫಾಲೋವನ್ನು ಮಾಡಿಲ್ಲ. ಬಟ್ ಅದರ ಅದೊಂದು ಅನುಭವಿಸ್ಬೇಕಾಗತ್ತೆ. ಮುಂದೆ ಅದು ಅವರಿಗೆ ನಿಮಗೆ ಕೋರ್ಟ್ ಆಫ್ ಕಂಟೆಂಪ್ಟು ಅನ್ನು ಮಾಡೋ ಸಂಭವನೆ ಕೂಡ ಜಾಸ್ತಿ ಇರುತ್ತೆ. ಬಟ್ 15 ಮಾರ್ಚ್ ಒಳಗೊಳಗೆ ECI ಏನು ಮಾಡಿದೆ, ಪಬ್ಲಿಷ್ ಮಾಡಿದೆ. ಅದರ ಪ್ರಕಾರ ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ ನೋಡಿ, ಚುನಾವಣೆ ಬಾಂಡ್ ಖರೀದಿ ಅಗ್ರ ದೇಣಿಗೆ ನೀಡಿದ ಕಂಪನಿ ಯಾವುದು ಅಂತಕ್ಕಂಥ ಬಗ್ಗೆ ಕೊಟ್ಟಿದ್ದಾರೆ, ಯಾವ ಕಂಪನಿ ದುಡ್ಡು ನೀಡಿದ್ದಾರೆ, ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಬಂದಿದೆ ಅಂತಕ್ಕಂಥ ನಮಗೆ ಎಕ್ಸಾಮಲ್ಲಿ ಕೇಳಲ್ಲ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಪಾಯಿಂಟ್ ಇಸ್ ದ್ಯಾಟ್ ಲಾರ್ಜೆಸ್ಟ್ ರಿಸೀವಿಂಗ್ ಪಾರ್ಟಿ ಇಸ್ ದ BJP. ಅಥವಾ BJPಗೆ ಅತಿ ಹೆಚ್ಚು ದುಡ್ಡನ್ನು ಹೋಗಿದೆ. ಆಮೇಲೆ ಇವತ್ತಿನ ಪ್ರಜಾವಾಣಿಯಲ್ಲಿ ಪೇಪರಲ್ಲಿ ನೋಡಿ ನೀವು, ಯಾರು ಈ ಒಂದು ಬಾಂಡ್ಗಳನ್ನು ಜಾಸ್ತಿ ಖರೀದಿ ಮಾಡಿ ಕೊಟ್ಟಾರಲ್ಲ ಸರ್ಕಾರಕ್ಕೆ, ಸೊ ಅವರಿಗೆ ಜಾಸ್ತಿ ಕಾಂಟ್ರಾಕ್ಟ್ಗಳು ಸಿಕ್ಕಿದೆ. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ಬೇಕಾದರೆ ನೀವು ಪ್ರಜಾವಾಣಿ ಪೇಪರನ್ನು ಓದ್ಕೊಳ್ಳಿ ಇವತ್ತು. ಅರ್ಥ ಆಯ್ತಾ? ಪ್ರಜಾವಾಣಿ ಪೇಪರ್ ಒಂದು ಆರ್ಟಿಕಲ್ ಇದೆ, ಸೊ ಅದರಲ್ಲಿ ಎಲ್ಲ ಡೀಟೇಲ್ ಇದೆ. ಅದು ನಿಮಗೆ ಒಂದು ಪೊಲಿಟಿಕಲ್ ಒಂದು ನೇಚರ್ ಇರೋದ್ರಿಂದಾಗಿ ಅದನ್ನು ನಾನು ತಗೊಂಡಿಲ್ಲ ಆರ್ಟಿಕಲನ್ನು. ಅರ್ಥ ಆಯ್ತಾ? ನೋಡಿ, ಸುಪ್ರೀಂ ಕೋರ್ಟ್ನ ಒಂದು ಆದೇಶದಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದ ಚುನಾವಣಾ ಬಾಂಡ್ಗಳ ವರದಿಯನ್ನು ಕೇಂದ್ರ ಚುನಾವಣಾ ಆಯೋಗ ಸಾರ್ವಜನಿಕಗೊಳಿಸಿದೆ. ಅರ್ಥ ಆಯ್ತಾ? ಪಬ್ಲಿಕ್ ಮಾಡಿದೆ. ಸೊ 2019 ಮತ್ತು 2024 ನಡುವೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ ಕಂಪನಿಗಳ ಮಾಹಿತಿಯನ್ನು ಒದಗಿಸಲಾಗಿದೆ. ಅದಕ್ಕೆ 2019ರಿಂದ 2024 ಏನು ಡೊನೇಷನ್ಗಳನ್ನು ಕೊಟ್ಟಿದ್ದಾರೆ, ಈ ಒಂದು ದೇಣಿಗೆ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಒಂದು ಕಂಪನೀಸ್ಗಳು ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ಅದು ಏನಾಗಿದೆ, ಪಬ್ಲಿಕ್ ಆಗಿ ಈಗ ಆಕ್ಸೆಸಿಬಲ್ ಇದೆ ಆ ಡೇಟಾ. ಅತಿ ಹೆಚ್ಚು ದೇಣಿಗೆ ನೀಡಿದ 10 ಕಂಪನಿಗಳು ಯಾವ ನೋಡ್ರಿ, ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್. ನೋಡ್ರಿ, ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್. ನೀವು ಕಂಟಿನ್ಯೂಸ್ ಏನಾದರೂ ನ್ಯೂಸ್ ಪೇಪರ್ ಓದೋರಿಗೆ ಗೊತ್ತಾಗುತ್ತೆ, ಇವ್ರ ಮೇಲೆ ಕಂಟಿನ್ಯೂಸ್ ಆಗಿ ED ರೈಡ್ ಆಗಿದೆ. ಸೊ ED ರೈಡ್ ಆದ ಮೇಲೆ ಚುನಾವಣಾ ಬಾಂಡನ್ನು ಖರೀದಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದೇ ಒಂದು ಕನ್ಕ್ಲೂಷನ್ ಬರಲಾಗುತ್ತೆ ಇಲ್ಲಿ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಇದು ಅತಿ ಹೆಚ್ಚು ನೋಡ್ರಿ, 1383 ಕೋಟಿ ಇಷ್ಟೊಂದು ಬಾಂಡನ್ನು ಸಾಹೇಬರು ಇಷ್ಟೊಂದು ದೇಣಿಗೆಯನ್ನು ನೀಡಿದ್ದಾರೆ ಇವರು. ಅರ್ಥ ಆಯ್ತಾ? ಆಸ್ ಎ ಬಿಸ್ನೆಸ್ ಮ್ಯಾನ್ ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ 2019ರಿಂದ 2024 ಮೆಗಾ ಇಂಜಿನಿಯರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ 966 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ. ಇನ್ನು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು 410 ಕೋಟಿ ರೂಪಾಯಿ. ಇನ್ನು ವೇದಾಂತ ಲಿಮಿಟೆಡ್ ನೋಡಿರಿ 400 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇವರು ಕೂಡ. ಅರ್ಥ ಆಯ್ತಾ? ಇವೆಂದರೆ ಟಾಪ್ ಅತಿ ಹೆಚ್ಚು ದೇಣಿಗೆ ನೀಡಿರ್ತಕ್ಕಂಥ ಏನಂದರೆ ಇದು ಪ್ರೈವೇಟ್ ಕಂಪ್ನಿಗಳು ಅಂತ ಹೇಳ್ತೀವಿ. ಇನ್ನು ಟಾಪ್ 10 ಪಕ್ಷಗಳು ಯಾವ ಅತಿ ಹೆಚ್ಚು ಈ ದೇಣಿಗೆಯನ್ನು ಸ್ವೀಕರಿಸಿವೆ ಅಂದರೆ ಇಲ್ಲಿ ಮೊದಲೇ ಅಫ್ಕೋರ್ಸ್ ಮೇಲ್ಗಡೆ BJP 6060 ಕೋಟಿ 6060 ಕೋಟಿ ರೂಪಾಯಿಗಳ ಪಡ್ಕೊಳ್ಳೋ ಮುಖಾಂತರ ಜಗತ್ತಿನ ಒಂದು ಶ್ರೀಮಂತ ಪಕ್ಷವಾಗಿದೆ. ಅರ್ಥ ಆಯ್ತಾ? ತೃಣಮೂಲ ಕಾಂಗ್ರೆಸ್ 1609 ಕೋಟಿ. ಇದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ. ಇದು ಕಾಂಗ್ರೆಸ್ 1421 ಕೋಟಿ. ನೋಡ್ರಿ, ಇವರು ಏನು ಕಡಿಮೆ ಇಲ್ಲ. ಅರ್ಥ ಆಯ್ತಾ? 1421 ಕೋಟಿ ಇದಕ್ಕೆ ನೀಡಿದ್ದಾರೆ. ಇನ್ನು BRS 1214 ಕೋಟಿ. ಅರ್ಥ ಆಯ್ತಾ? ನೋಡಿ, ಈ ಥರ ಒಂದು ಪಕ್ಷಗಳಿಗೆ ಡೊನೇಷನ್ ನೀಡುವ ಮುಖಾಂತರ ನಮ್ಮ ಡೆಮೋಕ್ರಸಿ ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡಿ. ಅರ್ಥ ಆಯ್ತಾ? ಡೆಮೋಕ್ರಸಿ ಏನಾಗುತ್ತಂದರೆ ಈ ಚುನಾವಣಾ ಬಾಂಡ್ಗಳನ್ನು ಇವರು ಖರೀದು ಒಂದು ಪರ್ಟಿಕ್ಯುಲರ್ ಯಾವುದೇ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಇರಲಿ, ಆ ಸರ್ಕಾರಗಳಿಗೆ ಹಣವನ್ನು ನೀಡ್ತಾ ಇದ್ದಾರೆ ಅಂದರೆ ಸೊ ದೇ ಆರ್ ಇನ್ಫ್ಲೂಯೆನ್ಸಿಂಗ್ ದ ಡಿಸಿಷನ್ ಆಫ್ ದಿ ಗೌರ್ನಮೆಂಟ್. ಅಫ್ಕೋರ್ಸ್ ಅರ್ಥ ಆಯ್ತಾ? ಗೌರ್ಮೆಂಟ್ ಡಿಸಿಷನನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆಯ್ತಾ? ಇನ್ನು ಬಿಜು ಜನತಾದಳ, DMK, YSR ಕಾಂಗ್ರೆಸ್ಸು, ತೆಲುಗು ದೇಶಂ ಪಕ್ಷ, ಶಿವಸೇನಾ, RJD ಇವುಗಳಿಗೆ ಇಷ್ಟೆಲ್ಲ ಏನಾಗಿದೆ ಅಂದರೆ ಸಿಕ್ಕಿರ್ತಕ್ಕಂಥದ್ದು. ಇಷ್ಟು ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಇನ್ನು ಚುನಾವಣಾ ಬಾಂಡ್ಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳ್ತೀವಿ. ಭಾರತದಲ್ಲಿ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನು 2017ರಲ್ಲಿ ಹಣಕಾಸು ಮಸೂದೆ ಮೂಲಕ ಪರಿಚಯಿಸಲಾಯಿತು ಮತ್ತು ಅದನ್ನು 2018ರಲ್ಲಿ ಜಾರಿಗೆ ತರಲಾಯಿತು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಹಣಕಾಸು ಮನಿ ಬಿಲ್ ಕನ್ವರ್ಟ್ ಮಾಡಿದರೆ ಇದಕ್ಕೆ ಮನಿ ಬಿಲ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಚುನಾವಣೆ ಬಾಂಡ್ಗಳು. ಪ್ರಾಮಿಸರಿ ನೋಟ್ಗಳಂಥ ಹಣದ ಸಾಧನಗಳಾಗಿಯೂ ಇದನ್ನು SBIನಿಂದ ಕಂಪನಿಗಳು, ವ್ಯಕ್ತಿಗಳು ಖರೀದಿಸಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಬಹುದು. ಅರ್ಥ ಆಯ್ತಾ? ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಒಂದು ವ್ಯಕ್ತಿಗಳು ಪ್ರಾಮಿಸರಿ ನೋಟ್ಗಳಾಗಿ ಇರ್ತಕ್ಕಂಥ ಒನ್ ಆಫ್ ದಿ ಮನಿ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಆಯ್ತಾ? ಇವೇನಂದ್ರೆ ಒಂದು ಹಣದ ಸಾಧನಗಳು.
ಯಾರಾದರೂ ಯಾರಾದರೂ ವ್ಯಕ್ತಿಗಳಾಗಿರ್ಬೋದು, ರಾಜಕೀಯ ಪಕ್ಷಗಳಿಗೆ ಏನಾದರೂ ಅಥವಾ ಕಂಪನಿಗಳು ಹಣ ನೀಡಬೇಕಂದ್ರೆ SBIಯಿಂದ ಪಡ್ಕೊಂಡು ದೇಣಿಗೆಯನ್ನು ನೀಡಬಹುದಾಗಿತ್ತು. ಈ ಬಾಂಡ್ಗಳಿಗೆ ಒಬ್ಬ ವ್ಯಕ್ತಿ ಅಥವಾ ಹಲವು ವ್ಯಕ್ತಿಗಳು ಸೇರಿ ಜಂಟಿಯಾಗಿ ಖರೀದಿ ಮಾಡಬಹುದಾಗಿತ್ತು. SBI 1,000, 10,000, 1,00,000, 10,00,000, 1 ಕೋಟಿ ಮುಖಬೆಲೆ ಬಾಂಡ್ಗಳನ್ನು ನೀಡುತ್ತಾ ಇತ್ತು. ವಿತರಣಾ ದಿನಾಂಕದಿಂದ 15 ದಿನಗಳವರೆಗೆ ಮಾನ್ಯವಾಗಿರ್ತಾ ಇತ್ತು. ಅಂದರೆ ಮ್ಯಾಚುರಿಟಿ ಪೀರಿಯಡ್ ಎಷ್ಟಂದರೆ 15 ಡೇಸ್ ಫ್ರಮ್ ದ ಇಶ್ಯೂಯಿಂಗ್ ಡೇಟ್. SBIಯಿಂದ ಏನು ತೊಗೋತಾರಲ್ಲ ಅಲ್ಲಿಂದ 15 ದಿವಸ ಒಳಗೆ ಆ ಒಂದು ಬಾಂಡನ್ನು ರಿಡೀಮ್ ಮಾಡ್ಕೋಬೇಕು. ಅಂದರೆ ಮಾತ್ರ ಎನ್ಕ್ಯಾಶ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇನ್ನು ಅರ್ಹತೆ ಪಕ್ಷಗಳು ಯಾವುವು? ಈ ಒಂದು ದೇಣಿಗೆ ಪಡೆಯೋಕ್ಕೆ ಯಾವ ಅರ್ಹತೆ ಪಕ್ಷಗಳಾಗಿವೆ ಅಂದರೆ, ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೋಲಾದ ಕನಿಷ್ಠ 1% ಮತಗಳನ್ನು ಗಳಿಸಿದ ಜನತಾ ಪ್ರಾತಿನಿಧ್ಯ ಕಾಯ್ದೆ, ಅದರ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಏನಿದೆ 1951 ಸೆಕ್ಷನ್ 29 ಅಡಿಯಲ್ಲಿ ನೋಂದಾಯಿಸಲಾದ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣೆ ಸ್ವೀಕರಿಸಲು ಅರ್ಹರಾಗಿರುತ್ತಾರೆ. ದ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ 1951 ಅಡಿಯಲ್ಲಿ ಏನಾಗಿರಬೇಕು? 29A ಸೆಕ್ಷನ್ ಅಡಿಯಲ್ಲಿ ಅವು ಏನಾಗಬೇಕು? ನೋಂದಾಯಿತ ಆಗಿರಬೇಕು, ಮೊದಲನೇ ಕಂಡೀಷನು. ಎರಡನೇ ಕಂಡೀಷನು, ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಿಷ್ಠ 1% ಆದರೂ ಮತವನ್ನು ಅವ್ರು ಗಳಿಸಿರಬೇಕು ಟೋಟಲ್ ಪೋಲ್ ಆದ ಓಟ್ಗಳಲ್ಲಿ. ಸೊ ಅಂಥ ಪಕ್ಷಗಳಿಗೆ ಮಾತ್ರ ಈ ಒಂದು ಡೊನೇಷನನ್ನು ನೀಡಬಹುದಾಗಿತ್ತು. ಸೊ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನಿಮಗೆ ಪ್ರಿಲಿಮ್ಸ್ ಪ್ರಾಸ್ಪೆಕ್ಟಿವಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಇದ್ರ ಮೇಲೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಹೆಂಗೆ ಕೇಳಿದ್ರೆ, ನೀತಿ ಸಂಹಿತೆ ಹೊರಡಿಸುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಸೊ ಇದಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ಆಯ್ತಾ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ನೀತಿ ಸಂಹಿತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಂಡೈರೆಕ್ಟ್ ಇದೆ ಕ್ವಶನ್ನು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಮುಖಾಂತರ ಚುನಾವಣಾ ಆಯೋಗ ಅಂತ ಹಾಕಬೇಕಾಗತ್ತೆ. ಇಲ್ಲಿ ರಾಜ್ಯದಲ್ಲಿ ಚುನಾವಣೆಯನ್ನು ನಡೆದರೆ, ಫಾರ್ ಎಕ್ಸಾಂಪಲ್ ಲೋಕಲ್ ಬೋರ್ಡ್ಗಳಿಗೆ ಎಕ್ಸಾಮಿನೇಷನ್ ಅಂದರೆ ಚುನಾವಣೆ ನಡೆದರೆ, ಸೊ ಅದಕ್ಕೆ ಏನಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ? ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೊರಡಿಸುತ್ತೆ. ಇಫ್ ಸಪೋಸ್ ಏನಾದರೂ ರಾಜ್ಯ ವಿಧಾನಸಭೆಗಳಿಗೆ, ಲೋಕಸಭೆಗೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇದು ನಡೆದರೆ, ಚುನಾವಣೆ ನಡೆದರೆ ಅವಾಗ ಏನು ಮಾಡಲಾಗುತ್ತಂದರೆ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೆ? ನೀತಿ ಸಂಹಿತೆಯನ್ನು ಹೊರಡಿಸುತ್ತೆ. ಸೊ ಇಲ್ಲಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ನೋಡಿ, 80 ದಿನಗಳ ದೀರ್ಘ ಅವಧಿಗೆ ನೀತಿ ಸಂಹಿತೆ ಜಾರಿ ಅಂತ. ಲೋಕಸಭೆ 4 ರಾಜ್ಯಗಳ ವಿಧಾನಸಭೆ ಮತ್ತು ವಿವಿಧ ರಾಜ್ಯಗಳ 26 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅರ್ಥ ಆಯ್ತಾ? ಈಗಾಗಲೇ ಏನಂದರೆ ಲೋಕಸಭೆ, 4 ರಾಜ್ಯಗಳ ವಿಧಾನಸಭೆ ಮತ್ತು ವಿವಿಧ ರಾಜ್ಯಗಳ 26 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಮಾಡಿದೆ ವೇಳಾಪಟ್ಟಿ ಪ್ರಕಟಿಸಿದ್ದು, ದೇಶದಲ್ಲಿ 7 ಹಂತಗಳಲ್ಲಿ ಹಾಗೂ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅಂತಕ್ಕಂಥದ್ದು ಬಹಿರಂಗಪಡಿಸಿದ್ದಾರೆ. ಏಪ್ರಿಲ್ 19ರಿಂದ ಜೂನ್ 1ರವರೆಗೆ 7 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಆಯ್ತಾ, ಜೂನ್ 1ರವರೆಗೆ ನಡೆಯುತ್ತೆ ಚುನಾವಣೆ. ಇನ್ನು ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ 26 ಮತ್ತು ಮೇ 7ರಂದು ಚುನಾವಣೆ ನಡೆಯಲಿದೆ. ಏಪ್ರಿಲ್ 26ಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ನಡೆಯುತ್ತೆ. ಇನ್ನು ಮೇ 7ಕ್ಕೆ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಎರಡು ಡೇಟಲ್ಲಿ ನಡೆಯುತ್ತೆ. ಒಟ್ಟಾರೆ ದೇಶದಲ್ಲಿ 7 ಹಂತಗಳಲ್ಲಿ ಇಲೆಕ್ಷನನ್ನು ನಡೆಸಲಾಗುತ್ತೆ. ಚುನಾವಣಾ ನೀತಿ ಸಂಹಿತೆ ಮಾರ್ಚ್ 16ರಂದು ಜಾರಿಗೆ ಬಂದಿದೆ. ನೀತಿ ಸಂಹಿತೆ 80 ದಿನಗಳವರೆಗೆ ಜಾರಿ ಇದೆ. ಅರ್ಥ ಆಯ್ತಾ? ದೇಶದ ಚುನಾವಣೆ ಇತಿಹಾಸದಲ್ಲಿ ಸುದೀರ್ಘವಾಗಿದೆ. ಅರ್ಥ ಆಯ್ತಾ? ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನು ಜಾರಿಗೆ ಬಂದಿದ್ದಾರೆ, ಸೊ ಇದು ಇಡೀ ದೇಶದಲ್ಲಿ ಹಿಂದೆ ಎಷ್ಟು ಬಾರಿ ಇಲೆಕ್ಷನ್ ನಡೆದಿದೆ ಅದು ಕಂಪೇರ್ ಮಾಡಿದಕ್ರ ಇದು ಒಂದು ಸುದೀರ್ಘ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ನಡೆಸುವ ಸಲುವಾಗಿ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಕಲ್ಪಿಸುವ ಸಲುವಾಗಿ ಚುನಾವಣಾ ಆಯೋಗ ತನ್ನ ಅಧಿಕಾರ ಬೆಳೆಸಿ ಹೇರುವ ನಿರ್ಬಂಧಗಳಾಗಿವೆ. ಅರ್ಥ, ನೀತಿ ಸಂಹಿತೆ ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟದ ಪ್ರಮುಖ ಉದ್ದೇಶ ಏನಂದರೆ ಒಂದು ಈಕ್ವಲ್ ಪ್ಲೇಯಿಂಗ್ ಗ್ರೌಂಡ್. ಅರ್ಥ ಆಯ್ತಾ? ಈಕ್ವಲ್ ಪ್ಲೇಯಿಂಗ್ ಗ್ರೌಂಡನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಪ್ರೊವೈಡ್ ಮಾಡೋದು. ಅರ್ಥ ಆಯ್ತಾ? ತದನಂತರದಲ್ಲಿ ಪ್ರತಿಯೊಬ್ಬರಿಗೆ ಸಮಾನ ಅವಕಾಶ, ಈಗಾಗಲೇ ನಾನು ಹೇಳಿದ್ದೀನಿ, ಅಂದರೆ ಯಾರು ಒಂದು ಇಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ. ಇನ್ನು ಪಾರದರ್ಶಕ ಚುನಾವಣೆಗಳನ್ನು ನಡೆಸೋಗೋಸ್ಕರ, ಟ್ರಾನ್ಸ್ಪರೆಂಟ್ ನಡೆಸೋಗೋಸ್ಕರ ಚುನಾವಣಾ ಆಯೋಗ ಏನು ಮಾಡ್ತಾರೆ? ಕೆಲವೊಂದು ನಿರ್ಬಂಧಗಳನ್ನು ಹೇರುತ್ತೆ. ಸೊ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಮಾದರಿ ನೀತಿ ಸಂಹಿತೆಯನ್ನು, ಅದಾಯ್ತಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಉಲ್ಲಂಘನೆ ಮಾಡಿದ್ದು ಕಂಡು ಬಂದಲ್ಲಿ ಅಂಥವ್ರ ವಿರುದ್ಧ ಜನಪ್ರತಿನಿಧಿ ಕಾಯ್ದೆ 1950ರ ಅನುಸಾರ ಸೂಕ್ತ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್, ಅರ್ಥಾಯ್ತಾ? ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಏನಿದೆ 1951 ಅದರಡಿಯಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತೆ ಅವರಿಗೆ, ಉಲ್ಲಂಘನೆ ಮಾಡಿದವರಿಗೆ. ಉಲ್ಲಂಘನೆ ಪ್ರಮಾಣ ಗರಿಷ್ಠ ಪ್ರಮಾಣದಲ್ಲಿ ಪಕ್ಷದ ಮಾನ್ಯತೆಯನ್ನು ಅಸಿಂಧುಗೊಳಿಸಲು ಚುನಾವಣಾ ಆಯೋಗಕ್ಕೆ ಅವಕಾಶವಿರುತ್ತದೆ. ಅರ್ಥಾಯ್ತಾ? ಪರ್ಟಿಕ್ಯುಲರ್ ಪಕ್ಷನೂ ಕೂಡ ಅಸಿಂಧು ಅಂತ ಘೋಷಣೆ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಚುನಾವಣಾ ಆಯೋಗಕ್ಕಿದೆ. ಅರ್ಥಾಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, PM ಸ್ವರಾಜ್ ಯೋಜನೆ ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಯೋಜನೆ ಅನ್ನೋದಕ್ಕಿಂತಲೂ ಒಂಥರ ಪೋರ್ಟಲ್ ಇದು.
ಆಯ್ತಾ. ಪೋರ್ಟಲ್ ಅನ್ನು ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, SC STಗೆ ನೆರವಾಗುವ ಸೂರಜ್ ಪೋರ್ಟಲ್ ಲೋಕಾರ್ಪಣೆ ಅಂತ. ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜನಾಂಗ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗಕ್ಕೆ ನೆರವಾಗಲು PM ಸೂರಜ್ ಪೋರ್ಟಲ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದ್ದರು. ಅರ್ಥ ಆಯ್ತಾ. ಒಂದು ಪೋರ್ಟಲ್ಲು, ಅದಕ್ಕೆ ಹೆಸರು ಅಂದರೆ PM ಸೂರಜ್ ಪೋರ್ಟಲ್ ಅಂತ ಹೇಳ್ತೀವಿ. ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಹಿಂದುಳಿದ ಜನಾಂಗ ಆಗಿರ್ಬೋದು, ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗಕ್ಕೆ ನೆರವಾಗಲು, ಆರ್ಥಿಕ ಸಹಾಯಕ್ಕೆ ಹೆಲ್ಪ್ ಆಗಬೇಕು ಮತ್ತು ಉದ್ಯೋಗ ಕೂಡ ಹೆಲ್ಪ್ ಆಗಬೇಕು. ಆ ನಿಟ್ಟಿನಲ್ಲಿ PM ಸೂರಜ್ ಪೋರ್ಟಲ್ ಅನ್ನು ಏನು ಮಾಡಿದ್ದಾರೆ, ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಸಮಾಜದ ಅತ್ಯಂತ ಅಂಚಿನಲ್ಲಿರುವ ವರ್ಗಗಳನ್ನು ಮೇಲಕ್ಕೆತ್ತುವ ಗುರಿಯನ್ನು ಹೊಂದಿದೆ. ಇದು ಅಂದರೆ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ, ಅಂದರೆ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮೇಲೆತ್ತುವ ಗುರಿಯನ್ನು ಹೊಂದಿದ್ದು, ಮತ್ತು ಹಿಂದುಳಿದ ಸಮುದಾಯಗಳ 1 ಲಕ್ಷ ಉದ್ಯಮಿಗಳಿಗೆ ಸಾಲದ ನೆರವನ್ನು ನೀಡಲಾಗುತ್ತೆ. ಈ ಟಾರ್ಗೆಟ್ ಗೊತ್ತಿರಬೇಕು. ಆಯ್ತಾ. 1 ಲಕ್ಷ ಉದ್ಯಮಿಗಳಿಗೆ ಸಾಲವನ್ನು ಇದರಡಿಯಲ್ಲಿ ನೀಡಲಾಗುತ್ತೆ. ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅನುಷ್ಠಾನಗೊಳಿಸುತ್ತಿದೆ. ಇಲ್ಲಿ PM ಸೂರಜ್ದ ಒಂದು ವಿಸ್ತೃತ ರೂಪ ಏನಂದರೆ ಪ್ರಧಾನಮಂತ್ರಿ ಸಾಮಾಜಿಕ ಉತ್ಥಾನ್ ಆ್ಯಂಡ್ ಆಧರ್ತಿ ಜನ ಕಲ್ಯಾಣ. ನೋಡ್ರಿ, ಆದಿರ್ತ್ ಜನ ಕಲ್ಯಾಣ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸ್ವಲ್ಪ ಹಿಂದಿಯಲ್ಲಿದೆ, ಆ ಹಿಂದಿಯಲ್ಲಿ ಅದನ್ನು ಕೂಡ ಕನ್ನಡ ಇದರಲ್ಲಿ ಬರೆದಿದ್ದೀವಿ. ಅರ್ಥ ಆಯ್ತಾ. ಇಂಗ್ಲೀಷ್ನಲ್ಲಿ ಬರ್ತೀವಿ, ಸ್ವಲ್ಪ ಇಲ್ಲಿ ನನಗೆ ಪ್ರೊನೌನ್ಸಿಯೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಕರೆಕ್ಟಾಗಿ ನೋಡಿ, PM ಸೂರಜ್ದಲ್ಲಿ ಬರೆದಿದ್ದೀವಿ. ಪ್ರಧಾನಮಂತ್ರಿ ಸಾಮಾಜಿಕ ಉನ್ನತನ್ ಅಧರ್ತಿ ಜನ ಕಲ್ಯಾಣ ಅಂತ ಹೇಳ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಲಿಮಿತಿಯ 2024ರಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ, ಇದು ಒಂದು ಮಿಲಿಟರಿ ಎಕ್ಸರ್ಸೈಜ್. ಈ ಎಕ್ಸರ್ಸೈಜಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಅಂದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಭಾರತ ಮತ್ತು ಸೆಷೆಲ್ಸ್. ನೋಡಿ, ಭಾರತೀಯ ಸೇನೆ ಮತ್ತು ಸೆಷೆಲ್ಸ್ ಪಡೆಗಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಲಿಮಿತಿಯ 2024ನ ಒಂದು 10ನೇ ಆವೃತ್ತಿಯಲ್ಲಿ ಭಾರತೀಯ ಸೇನಾ ತುಕಡಿಯಿಂದ ಸೆಷೆಲ್ಗೆ ತೆರಳಿದೆ. ಅದಾಯ್ತಾ. ಲಿಮಿತಿಯ ಅಂತಕ್ಕಂಥ ಮಿಲಿಟರಿ ಎಕ್ಸರ್ಸೈಜು ಇದು ಯಾವ ದೇಶಗಳ ಮಧ್ಯದಲ್ಲಿ ನಡೆಯುತ್ತೆ, ಸೆಷೆಲ್ಸ್ ಮತ್ತು ಭಾರತ ಸೇನೆ ಮಧ್ಯದಲ್ಲಿ ನಡೆಯುತ್ತೆ. ಪ್ರಸ್ತುತವಾಗಿ ನಡೀತಕ್ಕಂಥದ್ದು 10ನೇ ಆವೃತ್ತಿಯಾಗಿದೆ. ಜಂಟಿ ವ್ಯಾಯಾಮ 18 ಮಾರ್ಚ್ 2024ರಿಂದ 27 ಮಾರ್ಚ್ 2024ರವರೆಗೆ ನಡೆಸಲಾಗುತ್ತೆ. ಇಲ್ಲಿ ಲಮಿತಿಯೆ ಅಂದರೆ ಏನಂದರೆ ಇದು ಸ್ನೇಹ ಎಂದ ಅರ್ಥ. ಆಯ್ತಾ. ಸ್ನೇಹ ಅಂತ ಅರ್ಥ ಗೊತ್ತಿರಬೇಕು. ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ, ಎಷ್ಟನೇ ಆವೃತ್ತಿಯಾಗಿದೆ ಅಂತ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ತಾರೆ. ವಿಶ್ವ ಆಧ್ಯಾತ್ಮಿಕ ಮಹೋತ್ಸವ ಯಾವ ನಗರದಲ್ಲಿ ಜರುಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1ನೇ ಆಪ್ಷನ್ನು ಹೈದರಾಬಾದ್ ಇಸ್ ದ ರೈಟ್ ಆನ್ಸರ್. ನೋಡಿ, ವಿಶ್ವ ಆಧ್ಯಾತ್ಮಿಕ ಮಹೋತ್ಸವ ಹೈದರಾಬಾದ್ನಲ್ಲಿ ನಡೆಯುತ್ತಿದೆ. ವಿಶ್ವದಲ್ಲಿ ಅತಿ ದೊಡ್ಡ ಧ್ಯಾನ ಕೇಂದ್ರ ಕನಾ ಶಾಂತಿ ವನಂನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಎಲ್ಲಿ ನಡೀತಾ ಇದೆ ಅಂತಕ್ಕಂಥ ಸಣ್ಣ ಪುಟ್ಟ ಮಾಹಿತಿ ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಏನ್ಸಿದು, ನೆಕ್ಸ್ಟ್ ಒಂದು ಸೆಕೆಂಡು. ನೆಕ್ಸ್ಟ್ ಇಲ್ಲಿ ಒಂದು ಪ್ರಶ್ನೆ ಮಿಸ್ ಆಗಿದೆ ನೋಡಿ, ಇದನ್ನು ಗೊತ್ತಿರಲಿ ನಿಮಗೆ. ಇದನ್ನು ಡೇಟಾ ಇಲ್ಲಿ ನಾನು ಇಲ್ಲಿ ಒಂದು ಕ್ವಶನ್ ಹಾಕಬೇಕಾಗಿತ್ತು, ಕ್ವಶನ್ ಹಾಕಿಲ್ಲ, ಬಟ್ ಇದು ಗೊತ್ತಿರಲಿ. ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ವಿಮೋಚನಾ ದಿನವನ್ನು ಆಚರಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಅರ್ಥ ಇದು ಗೊತ್ತಿರಬೇಕು. ಇನ್ನು ಹೈದರಾಬಾದ್ ವಿಮೋಚನಾ ದಿನದ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂದಲ್ಲಿ ನಾನು ಆಲ್ರೆಡಿ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀನಿ. ಈ ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾನು ಓದ್ತಾ ಇದ್ದೀನಿ. ಅರ್ಥ ಆಯ್ತಾ. ಆಲ್ರೆಡಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೆಪ್ಟೆಂಬರ್ 17ನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಎಂದು ಆಚರಿಸಲಾಗುತ್ತೆ. ಈಗ ಅದನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ನಿಜಾಂ ವಿರುದ್ಧದ ಪೊಲೀಸ್ ಆಕ್ಷನ್ ನಂತರ ಹೈದರಾಬಾದ್ ಪ್ರಾಂತ್ಯ ಸೆಪ್ಟೆಂಬರ್ 17, 1948ರಂದು ಭಾರತದೊಂದಿಗೆ ವಿಲೀನವಾಯಿತು. ಅರ್ಥ ಆಯ್ತಾ. ಭಾರತದೊಂದಿಗೆ ಕೆಲವು ಜಮ್ಮು ಕಾಶ್ಮೀರ, ಜುನಾಗಢ ಮತ್ತು ಏನಂದರೆ ಹೈದರಾಬಾದು ಅವಾಗ ಏನಂದರೆ ಭಾರತದ ಒಂದು ಒಕ್ಕೂಟಕ್ಕೆ ಸೇರ್ಪಡೆಯಾಗಿರಲಿಲ್ಲ. ಸೊ ಅದರ ಒಂದು ಇದು ಮಾಡೋಕ್ಕೋಸ್ಕರ ಅಂದರೆ ಪೊಲೀಸ್ ಆಕ್ಷನನ್ನು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತೆ. ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಂಡದ್ದು 17 ಸೆಪ್ಟೆಂಬರ್ 1948. ಅವಾಗ ಏನಾಯ್ತು ಅಂದರೆ ಭಾರತ ಒಂದು ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಈ ದಿನದ ಸ್ಮರಣೆಯಲ್ಲಿ ಕರ್ನಾಟಕ ಸರ್ಕಾರವು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ. ಮೌಂಟ್ ಬ್ಯಾಟನ್ ಪ್ಲಾನ್ ಭಾರತದ ಸ್ವತಂತ್ರ ಕಾಯ್ದೆ ಪ್ರಕಾರ ಸ್ಥಳೀಯ ಪ್ರಾಂತ್ಯಗಳಿಗೆ 3 ಅವಕಾಶಗಳನ್ನು ನೀಡಲಾಗಿತ್ತು. ಅವು ಭಾರತಕ್ಕಾದರೂ ಸೇರ್ಬೋದಾಗಿತ್ತು ಒಕ್ಕೂಟಕ್ಕೆ, ಅಥವಾ ಪಾಕಿಸ್ತಾನದ ಒಕ್ಕೂಟಕ್ಕಾದರೆ ಸೇರ್ಬೋದಾಗಿತ್ತು, ಅಥವಾ ಸ್ವತಂತ್ರವಾಗಿ ಆದರೂ ಇರ್ಬೋದಾಗಿತ್ತು. ಈ 3 ಪ್ರಾಂತ್ಯಗಳಲ್ಲೂ ಭಾರತ ಒಕ್ಕೂಟಕ್ಕೆ ಸೇರಲಿಲ್ಲ. 3 ಪ್ರಾಂತ್ಯಗಳು ಯಾವುವಂದರೆ ಹೈದರಾಬಾದು, ಜುನಾಗಢ, ಜಮ್ಮು ಕಾಶ್ಮೀರ. ಈಗ ನಿಮಗೆ ಹೇಳಿದ್ದೀನಿ 1947ರ ಕಾಯ್ದೆ ಮತ್ತು ಮೌಂಟ್ ಬ್ಯಾಟನ್ ಪ್ಲೇನ್ ಏನಿತ್ತು ಅವು ಏನು ಮಾಡೋದಂದ್ರೆ ಭಾರತದಲ್ಲಿರ್ತಕ್ಕಂಥ ಒಂದು ಇಲ್ಲಿ ಒಂದು ಏನು
ಸಂಸ್ಥಾನಗಳಿದ್ದು ಅವಕ್ಕೆ 3 ಅವಕಾಶಗಳನ್ನು ಕೊಟ್ಟಿದ್ರು. ಏನಂದರೆ ಭಾರತದ ಒಂದು ಒಕ್ಕೂಟಕ್ಕಾದರೂ ಸೇರ್ಬೋದು, ಪಾಕಿಸ್ತಾನದ ಒಕ್ಕೂಟಕ್ಕಾದರೂ ಸೇರ್ಬೋದು ಅಥವಾ ಸ್ವತಂತ್ರವಾಗಿ ಇರಬಹುದು ಅಂತ. ಸೊ ಆ ಅಡಿಯಲ್ಲಿ ಈ 3 ಎಲ್ಲ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದು ಹೊರತು 3 ಹೊರತುಪಡಿಸಿ ಯಾವಂದರೆ ಹೈದರಾಬಾದು, ಜುನಾಗಢ ಮತ್ತು ಜಮ್ಮು ಕಾಶ್ಮೀರ. ಸೊ ಅದರಲ್ಲಿ ಹೈದರಾಬಾದ್ ಅಂತಕ್ಕಂಥದ್ದು ಪೊಲೀಸ್ ಆಕ್ಷನ್ ಮುಖಾಂತರ 17 ಸೆಪ್ಟೆಂಬರ್ 1948 ಭಾರತದೊಂದಿಗೆ ವಿಲೀನಗೊಳಿಸಲಾಯಿತು. ಸೊ ಇಷ್ಟು ಮಾಹಿತಿ ಗೊತ್ತಿರಬೇಕು ನಿಮಗೆ. ಆಯ್ತಾ, ನ್ಯೂಸ್ ಕಾಂಟೆಕ್ಸ್ಟ್ ಮತ್ತು ಇದು ಇನ್ಫಾರ್ಮೇಶನ್. ಇನ್ನು ಹೈದರಾಬಾದ್ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಹೈದರಾಬಾದ್ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ಸ್ವತಂತ್ರನಾಗಿರಲು ಬಯಸಿದನವನು. ನಿಜಾಮನ ವಿರುದ್ಧ ಆಪರೇಷನ್ ಪೋಲೋ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಯಿತು. ಆಯ್ತಾ, ಆಪರೇಷನ್ ಪೋಲೋ ಇಂಪಾರ್ಟೆಂಟು. ನಂತರ 1948 ಸೆಪ್ಟೆಂಬರ್ 17 ಹೈದರಾಬಾದ್ ಪ್ರಾಂತ್ಯ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು. ಸೆಪ್ಟೆಂಬರ್ 17, 1948 ಈ ದಿನದ ಸ್ಮರಣೆಯಲ್ಲಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 17 ಏನು ಮಾಡಿದೆ, ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಂದು ಆಚರಣೆಯನ್ನು ಮಾಡ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರ ಬಗ್ಗೆ ಮಾತಾಡ್ತಾ ಬಂದಾಗ 1947 ಅಕ್ಟೋಬರ್ 26 ರಾಜಾ ಹರಿಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ಗೆ ಸಹಿ ಹಾಕುವ ಮೂಲಕ ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು. ಸೊ ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 26 ಎಕ್ಸೆಷನ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನು ಜುನಾಗಢದ ಬಗ್ಗೆ ಮಾತಾಡ್ತಾ ಬಂದಾಗ ಜುನಾಗಢ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಬಯಸಿದ್ದವನು. ಸೊ 1947 ನವೆಂಬರ್ 9 ಜನ ಮತದಾನ ಮೂಲಕ ಜುನಾಗಢನ ಭಾರತಕ್ಕೆ ಸೇರಿಸಲಾಯಿತು. ಅದಾಯ್ತಾ, ಪ್ಲಿಬಿಸೈಡ್ ಮುಖಾಂತರ. ಇನ್ನು ಕಲ್ಯಾಣ ಕರ್ನಾಟಕದ ವಿಶೇಷ ಸ್ಥಾನಮಾನ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಈ ಸಂದರ್ಭದಲ್ಲಿ ಎಕ್ಸಾಮಲ್ಲಿ ಸುಮಾರು ಬಾರಿ KS ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಂವಿಧಾನದ ತಿದ್ದುಪಡಿ 98 2013 ಅದಾಯ್ತು ಮಾಡಲಾಯಿತು. ಸಂಬಂಧಪಟ್ಟಿರ್ತಕ್ಕಂಥ ಮಸೂದೆ 118ನೇ ತಿದ್ದುಪಡಿ. ವಿಧಿ 371J ಸಂವಿಧಾನಕ ನಿಬಂಧನೆಗಳನ್ನು ಹೇರಿದೆ. ಏನೇನಿದೆ ಅಂದರೆ ಆರ್ಟಿಕಲ್ 371J ಪ್ರಕಾರ ರಾಷ್ಟ್ರಪತಿಗಳು ಕರ್ನಾಟಕದ ರಾಜ್ಯಪಾಲರನ್ನು ವಿಶೇಷ ಜವಾಬ್ದಾರಿಯನ್ನು ಹೊಂದಿರುವಂತೆ ಗೊತ್ತುಪಡಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಆರ್ಟಿಕಲ್ 371 ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಈ 371J ಅಡಿಯಲ್ಲಿ ಮಂಡಳಿಯು ಕಾರ್ಯಚಟುವಟಿಕೆಗಳು ವರದಿಯನ್ನು ಪ್ರತಿ ವರ್ಷ ರಾಜ್ಯ ವಿಧಾನಸಭೆಗೆ ಪ್ರಸ್ತುತಪಡಿಸುವ ಅವಕಾಶ ಇದೆ. ಈ ಒಂದು ಪರ್ಟಿಕ್ಯುಲರ್ ಮಂಡಳಿ ಪ್ರಾದೇಶಿಕ ಅಭಿವೃದ್ಧಿ ವೆಚ್ಚಕ್ಕಾಗಿ ನಿಧಿಯ ಸಮಾನ ಹಂಚಿಕೆ ಮಾಡಲಾಗುತ್ತೆ. ಸೊ ಈ ಒಂದು 371J ಅಡಿಯಲ್ಲಿ ಪ್ರಾದೇಶಿಕ ಶಿಕ್ಷಣ, ವೃತ್ತಿಪರ ತರಬೇತಿ ಸಂಸ್ಥೆಗಳಲ್ಲಿ ಸೀಟುಗಳು ತದನಂತರದಲ್ಲಿ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿದೆ. ಅಂತ ಸೀಟುಗಳನ್ನು ಮೀಸಲಿಡಲಾಗಿದೆ. ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳಿಗೆ ಪ್ರದೇಶದಲ್ಲಿನ ರಾಜ್ಯ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ನೀಡಲಾಗಿದೆ. ಸೊ ಇದು ನಿಮ್ಗೆ ಯಾಕೆ ನಾನು ಹೇಳಿದೆ ಅಂದರೆ ಒಂದು ಬಾರಿ KS ಎಕ್ಸಾಮಲ್ಲಿ ಇವೆಲ್ಲ ಕೇಳಿದ್ದಾರೆ. ಅರ್ಥ 371J ಏನೇನು ಕೆಳಗಿನ ಒಂದು ವಿಶೇಷ ಸ್ಥಾನಮಾನ ನೀಡಿದೆ ಅಂತಕ್ಕಂಥದ್ದು, ಏನೇನು ನೀಡಿದೆ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಏನೋ ಇದು ಕೇಳಿದರೆ, ಇದು ಮಸೂದೆನೂ ಕೇಳಿದರೆ, ತಿದ್ದುಪಡಿಯನ್ನು ಕೇಳಿದರೆ, ಆಮೇಲೆ ಡೇಟು ಕೂಡ ಕೇಳಿದರೆ. ಅರ್ಥ ಆಯ್ತಾ, ಇವೆಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು ತಮಗೆ. ಅರ್ಥ ಆಯ್ತಾ, ಅಂದರೆ ಈ ಒಂದು ಜುನಾಗಢ ಬಗ್ಗೆ, ತದನಂತರದಲ್ಲಿ ಹೈದರಾಬಾದ್ ಬಗ್ಗೆ, ಆಮೇಲೆ ಜಮ್ಮು ಕಾಶ್ಮೀರ ಬಗ್ಗೆ ಯಾಕೆ ನಾವು ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆ ನ್ಯೂಸಲ್ಲಿ ಕಾಣಿಸ್ಕೊಂಡಿತ್ತು ಅಂತಕ್ಕಂಥದ್ದು. ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಒನ್ಲೈನರ್ಸ್ ಇದೆ. ಮೊದಲನೇ ಪ್ರಶ್ನೆ, ಭಾರತ ಪ್ರಧಾನಮಂತ್ರಿಗಳು ಮಿಷನ್ ಪಾಮ್ ಆಯಿಲ್ ಅಡಿಯಲ್ಲಿ ಮೊದಲ ಆಯಿಲ್ ಪಾಮ್ ಪ್ರೊಸೆಸಿಂಗ್ ಮಿಲ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ್ ಪ್ರದೇಶ್. ಭಾರತ ಮೊದಲ ಒಳಾಂಗಣ ಅಥ್ಲೆಟಿಕ್ಸ್ ಅಕ್ವಾಟಿಕ್ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಭುವನೇಶ್ವರ್. ಭಾರತದ ಒಂದು ನುಮಾಲಿಗಢ್ ರಿಫೈನರಿ ಲಿಮಿಟೆಡ್ ಅರ್ಥ ಆಯ್ತಾ ತನ್ನ ಮೊದಲ ಅಂತಾರಾಷ್ಟ್ರೀಯ ಕಚೇರಿಯನ್ನು ಯಾವ ದೇಶದಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಬಾಂಗ್ಲಾದೇಶ್. ಹೊಸ ಚುನಾವಣಾ ಆಯುಕ್ತರಾಗಿ ಆಯ್ಕೆಗೊಂಡವರು ಯಾರಂದರೆ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಸಂಧು. ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.